टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಇನ್ನು ಗುಲ್ಬರ್ಗ ವಿವಿಯಲ್ಲಿ ಮತ್ತೊಂದು ದೊಡ್ಡ ಹಗರಣ ನಡೆದಿದೆ. ಟಿವಿ9 ನಲ್ಲಿ ಸಾಕ್ಷಿ ಸಮೇತ ಕರ್ಮಕಾಂಡ ಬಯಲಾಗಿದೆ. ಬಿಎಡ್ ಪರೀಕ್ಷೆಯಲ್ಲಿ ಭಾರಿ ಗೋಲ್ಮಾಲ್ ನಡೆದಿದೆ. ಹಣ ಕೊಟ್ರೆ ಸಾಕು ನಿಮಗೆ ಬೇಕಾದಷ್ಟು ಅಂಕ ಕೊಡ್ತಾರೆ ಇವರು. ವಿವಿಯಲ್ಲಿ ಹಣ ಇದ್ರೆ 100ಕ್ಕೆ 100 ಅಂಕ ಸಿಗುತ್ತೆ. ಟಿವಿ9 ನಲ್ಲಿ ಸಾಕ್ಷಿ ಸಮೇತವಾಗಿ ಏನ್ ನಡೀತಾ ಇದೆ ಅಲ್ಲಿ ಕರ್ಮಕಾಂಡ ಅದನ್ನ ತೋರಿಸ್ತೀವಿ. ಹಣ ಕೊಟ್ರೆ ಔಟ್ ಆಫ್ ಔಟ್ ಅಂಕಗಳು ಸಿಗುತ್ತೆ ನಿಮಗೆ. ಗುಲ್ಬರ್ಗ ವಿವಿಯಲ್ಲಿ ಬಿಎಡ್ ಪರೀಕ್ಷೆಯಲ್ಲಿ ಯಾವ ರೀತಿಯಾಗಿ ಗೋಲ್ಮಾಲ್ ನಡೀತಾ ಇದೆ ಅನ್ನೋದರ ಡೀಟೇಲ್ ಇದು. ಸಾಕ್ಷಿ ಕೂಡ ಇದೆ ನಿಮ್ಮ ಕಣ್ಮುಂದೆನೆ. ಹಣ ಕೊಡಬೇಕು, ಔಟ್ ಆಫ್ ಔಟ್ ಅಂಕ ಸಿಗುತ್ತೆ, 100ಕ್ಕೆ 100ರಷ್ಟು ಮಾರ್ಕ್ಸ್ ತಗೋಬಹುದು. ಭಾರಿ ಗೋಲ್ಮಾಲೆ ನಡೆದಿದೆ. ಗುಲ್ಬರ್ಗ ವಿವಿಯಲ್ಲಿ ಬಿಎಡ್ ಪರೀಕ್ಷೆಯಲ್ಲಿ ನಡೆದಿರುವಂತಹ ಗೋಲ್ಮಾಲ್ ಇದು. ಕದಿಮರ ಕೈಚುಳಕ ದಾಖಲೆ ಸಮೇತವಾಗಿ ಟಿವಿ9 ಬಯಲು ಮಾಡ್ತಾ ಇದೆ. ಮೌಲ್ಯಮಾಪಕರು ನೀಡಿರುವಂತಹ ಅಂಕಗಳನ್ನ ಈ ಭೂಪರು ತಿದ್ದುತ್ತಾರೆ. ಬೇಕಾದ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಮಾರ್ಕ್ಸ್ ಅನ್ನ ನೀಡಿ ಕಳ್ಳಾಟವಾಡ್ತಾರೆ. 100ಕ್ಕೂ ಹೆಚ್ಚು ವಿದ್ಯಾರ್ಥಿಗಳ ಅಂಕವನ್ನ ತಿದ್ದಿದ್ದಾರೆ ಈ ಭೂಪರು. 100ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಸಿಕ್ಕಿದೆ ಹೆಚ್ಚಿನ ಅಂಕ. ಅದಕ್ಕೆ ದಾಖಲೆಗಳು ಕೂಡ ಇದೆ. ಗುರಿಗೆ ಅಂದ ತಕ್ಷಣನೇ ನೆನಪಾಗೋದು ವಿಶ್ವವಿದ್ಯಾಲಯ ಬರೀ ಅಕ್ರಮಗಳ ಮೂಲಕ ಅಥವಾ ಆ ವಿದ್ಯಾರ್ಥಿಗಳ ಅಂಕಗಳನ್ನು ಬೇರೆ ರೀತಿಯಲ್ಲಿ ಬದಲಾವಣೆ ಮಾಡುವ ಹಿನ್ನೆಲೆಯಲ್ಲೇ ಚರ್ಚೆಗಳು ಆಗ್ತಾಯಿದೆ. ಈ ಥರ ಆಗೋದ್ರಿಂದ ಈ ಭಾಗದ ವಿದ್ಯಾರ್ಥಿಗಳಿಗೆ, ವಿಶ್ವವಿದ್ಯಾಲಯದ ಹೊರಗಿರೋ ವಿದ್ಯಾರ್ಥಿಗಳಿಗೆ ಒಂದು ತಪ್ಪು ಸಂದೇಶ ಹೋಗ್ತಾ ಇದೆ. ಹಾಗಾಗಿ ಗುಲ್ಬರ್ಗದಲ್ಲಿ ನಡೀತಕ್ಕಂಥ ವಿಶ್ವವಿದ್ಯಾಲಯ ನಡೀತಕ್ಕಂಥ ಏನು ಅಕ್ರಮಗಳಿದಾವಲ್ಲ, ಅಕ್ರಮ ಇಟ್ ಮೀನ್ಸ್ ಈಗಾಗಲೇ ಸರ್ಕಾರ ಕುಲಸಚಿವರು ಹೇಳ್ತಾ ಇದ್ದಾರೆ ಮತ್ತು ಕುಲಪತಿಗಳು ಹೇಳ್ತಾ ಇದ್ದಾರೆ ಏನು ಅಂದರೆ 2023 ಮತ್ತು 24ನೇ ಸಾಲಿನ ಬಿಎಡ್ಗೆ ಸಂಬಂಧಪಟ್ಟಂಥ ಈ ಮಾರ್ಕ್ಸ್ಗಳನ್ನು ಮೌಲ್ಯಮಾಪನ ಸಂದರ್ಭದಲ್ಲಿ ಬಂದಂಥ ಮೌಲ್ಯಮಾಪಕರೇನು ತಿದ್ದುಪಡಿಗಳು ಮಾಡಿದ್ದಾರೆ ಅಥವಾ ಅಂಕಿಅಂಶಗಳನ್ನು ತಿದ್ದುಪಡಿ ಮಾಡಿ ತಾರತಮ್ಯ ಎಸಗಿದ್ದಾರೆ ಅನ್ನೋ ಒಂದು ಆರೋಪ ಕೇಳಿ ಬರ್ತಾ ಇದೆ. ಅದನ್ನು CIDಗೆ ನಾವು ಕೊಟ್ಟಿದ್ದೀವಿ, ಅದನ್ನು ಶಿಫಾರಸು ಕೂಡ ಮಾಡಿದ್ದೀವಿ. ಅವರು ಅನುಮೋದನೆ ಮಾಡಿದ ನಂತರದಲ್ಲಿ ಅವರು ತನಿಖೆ ಮಾಡಿದರೆ ನಾವು ಅದಕ್ಕೆ ಸಹಕಾರ ಕೊಡ್ತೀವಿ ಅನ್ನೋ ಮಾತನ್ನು ಕೂಡ ಕುಲಪತಿಗಳು ಮತ್ತು ಕುಲಸಚಿವರು ಹೇಳಿದ್ದಾರೆ. ಅದರ ಪ್ರಶ್ನೆ ಬರೋದು, ಇನ್ನು ತನಿಖೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಗುಲ್ಬರ್ಗ ವಿವಿ ರಿಜಿಸ್ಟ್ರಾರ್. ಆದ್ರೆ ಇದುವರೆಗೂ ಕೂಡ ಯಾರ ವಿರುದ್ಧವೂ ಕ್ರಮ ಕೈಗೊಂಡಿಲ್ಲ ವಿವಿ. ಪ್ರತಿಭಾವಂತ ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ವಿವಿ ಚೆಲ್ಲಾಟವಾಡ್ತಾ ಇದೆ. ಹಗರಣದ ಸಮಗ್ರ ತನಿಖೆಗೆ ವಿದ್ಯಾರ್ಥಿಗಳೇ ಒತ್ತಾಯಿಸ್ತಾ ಇದ್ದಾರೆ. ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆ ಆಗಬೇಕು ಅಂತ ಸ್ಥಳೀಯರು ಕೂಡ ಆಗ್ರಹಿಸ್ತಾ ಇದ್ದಾರೆ. ನೋಡಿ, ಕಷ್ಟಪಟ್ಟು ಎಕ್ಸಾಮ್ ಬರ್ದಿರೋರ ಕತೆ ಏನಾಗಬೇಕು ಅಂತ. ಒಂದು PSI ಪರೀಕ್ಷೆ ಆದ್ರೆ ಅಲ್ಲಿ ಇನ್ನೊಂದು ರೀತಿಯಾದಂಥ ಗೋಲ್ಮಾಲ್ ಆಗುತ್ತೆ. ಬ್ಲೂಟೂತ್ ಇಟ್ಕೊಂಡೆ ಪರೀಕ್ಷೆ ಬರೀತಾರೆ. ಬಿಎಡ್ ಎಕ್ಸಾಮ್ ಆದ್ರೆ ಇದು ಮತ್ತೊಂದು ರೀತಿಯಾಗಿ ಎಕ್ಸಾಮ್ ಬರ್ದು ಮಾರ್ಕ್ ಶೀಟ್ ಬಂದ ಮೇಲೆ ಇರೋ ಮಾರ್ಕ್ಸ್ ಗಳನ್ನ ತಿದ್ದೋದು, ಹಣ ಕೊಟ್ಟವರಿಗೆ ಬೇಕಾದಷ್ಟು ಅಂಕ ಕೊಡೋದು. 100ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಈ ರೀತಿಯಾದಂಥ ಫೇವರ್ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ವಿವಿ ಕುಲಪತಿಗಳು ಶ್ರೀರಾಮ್ಲು ನಮ್ಮ ಜೊತೆಗೆ ಫೋನ್ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮಾತನಾಡಿಸ್ತೀನಿ. ನಮಸ್ತೆ. ಈ ಪ್ರಕರಣ ಏನ ನಡೆದಿದೆಯಲ್ಲ, ಅದು ನಿಮ್ ಗಮನಕ್ಕೆ ಬಂದಿದೆ ಅಲ್ವಾ ಮೇಡಮ್? ಈಗ ಒಂದು ಸಂಕ್ಷಿಪ್ತವಾಗಿ ಹೇಳ್ತೀನಿ ನಾನು ಮೇಡಮ್. ಮೊನ್ನೆ ಕೆಲವು ಪೇಪರ್ ಬಗ್ಗೆ ಬರ್ತಿದೆ ಮೇಡಮ್. ಎಕ್ಸಾಮಿನೇಷನ್ ಪ್ರೋಸೆಸ್ ಆದ್ಮೇಲೆ ಅದೆಲ್ಲ ಸ್ವಲ್ಪ ಮೇಡಮ್ ಡಿಲೇ ಆಯ್ತು. ಕೋಡಿಂಗ್ ಅಲ್ಲಿ 2 ಸಲ ಆಯ್ತು, ಮತ್ತೆ 3ನೇ ಸಲ ಆಯ್ತು. ಅವೆಲ್ಲ ಕೋಡಿಂಗ್ ಎಲ್ಲ ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ. ಮತ್ತೆ ಸಿ ಕೋಡಿಂಗ್ ನಂತರ ಮತ್ತೆ ಅದನ್ನು ಅಲ್ಲ, ಇಲ್ಲಿ ಪೆನ್ ಇಂದ ದಪ್ಪವಾಗಿ ತಿದ್ದಿದ್ದೀರಲ್ಲ, ಇದಕ್ಕೇನ್ ಏನ್ ಹೇಳ್ತೀರಾ ಅಂತ ಮೇಡಮ್? ಈಗ ಮೇಡಮ್ ನಾನು ಹೇಳ್ಬೇಕು ಅಂತ ನಿಮಿಷ ಮೇಡಮ್. ಈಗ ವ್ಯಾಲ್ಯೂಯೇಷನ್ ಪ್ರೋಸೆಸ್ ಸ್ಟಾರ್ಟ್ ಆಗ್ತದೆ. ಕಸ್ಟೋಡಿಯನ್, ಡೆಪ್ಯೂಟಿ ಕಸ್ಟೋಡಿಯನ್ ಫಸ್ಟ್ ಪ್ರೋಸೆಸ್ ಮೇಡಮ್. ಅವ್ರಿಗೆ ನಾವು ಅವ್ರಿಗೆ ನಾವು ವ್ಯಾಲ್ಯೂಯೇಟರ್ಸ್ ನಾವು ಲಿಸ್ಟ್ ಕೊಡ್ತೀವಿ. ಸೊ ವ್ಯಾಲ್ಯೂಯೇಟರ್ಸ್ ಲಿಸ್ಟ್ ಕೊಟ್ಟ ನಂತರ ಅವ್ರು ಮೇಡಮ್ ಏನೋ ಆ ಪ್ಯಾನಲ್ ಅಲ್ಲಿ ಮೇಡಮ್ ಇದ್ದಂತ ಎಕ್ಸಾಮ್ ಅವ್ರು ಕೊಟ್ಟು ವ್ಯಾಲ್ಯೂಯೇಷನ್ ಮಾಡಿಸ್ತಾರೆ. ಸೊ ವ್ಯಾಲ್ಯೂಯೇಷನ್ ಮಾಡಿ ಅದನ್ನು ಕರ್ಕೊಂಡು ಇದೀಗ ನೀವು ಹೇಳ್ತಾ ಇರೋದು ರಿವ್ಯಾಲ್ಯೂಯೇಟ್ ಹಾಕಿದ್ದಾಗ ಅಂಕಗಳು ಜಾಸ್ತಿ ಬಂದಿದೆ ಅಂತನಾ? ಇಲ್ಲ ಮೇಡಮ್, ಇಲ್ಲ ಒಂದೇ ಇಲ್ಲ ಮೇಡಮ್. ಇಲ್ಲ ಮೇಡಮ್, ಈಗ ಮೇಡಮ್ ವ್ಯಾಲ್ಯೂಯೇಷನ್ ಆಗಿದೆ ಮೇಡಮ್. ವ್ಯಾಲ್ಯೂಯೇಷನ್ ಆದ ನಂತರ ಈಗ ಕಸ್ಟೋಡಿಯನ್, ಡೆಪ್ಯೂಟಿ ಕಸ್ಟೋಡಿಯನ್ ಪ್ಲಸ್ ಪ್ಯಾನಲ್ ಆಫ್ ಎಕ್ಸಾಮಿನರ್ಸ್ ನಾವು ಅವ್ರಿಗೆ ಕೊಟ್ಬಿಡ್ತೀವಿ. ಯಾರಿಗೆ ಕಸ್ಟೋಡಿಯನ್ಗೂ ನಾವು ಕೊಡ್ತೀವಿ, ಕಸ್ಟೋಡಿಯನ್ಗೂ ಡೆಪ್ಯೂಟಿ ಕಸ್ಟೋಡಿಯನ್ ಅಸಿಸ್ಟ್ ಮಾಡ್ತಾನೆ. ನಾವು ಪ್ಯಾನಲ್ ಆಫ್ ಎಕ್ಸಾಮಿನರ್ಸ್ ಅಪ್ರೂವ್ಡ್ GYS ಅವ್ರಿಗೆ ನಾವು ಕೊಡ್ತೀವಿ ಮೇಡಮ್. ಯಾರಿಗೆ ಕಸ್ಟೋಡಿಯನ್ ಕೊಡ್ತೀವಿ. ಸೊ ಕಸ್ಟೋಡಿಯನ್ ಏನ್ ಮಾಡ್ತಾರೆ, ಅದು ಮೇಡಮ್ ಬೇಸ್ಡ್ ಆನ್ ಕನ್ವೀನಿಯಂಟ್ ಪ್ರಕಾರ
ಆ ಸೀನಿಯರ್ ಪ್ರಕಾರ ಸಬ್ಜೆಕ್ಟ್ ವೈಸ್ ಅವ್ರು ವ್ಯಾಲ್ಯೂಟರ್ ಕೊಡ್ತಾರೆ. ವ್ಯಾಲ್ಯೂಯೇಷನ್ ಮಾಡಿದ್ದನ್ನು ಒಬ್ಬ ರಿವ್ಯೂವರ್ ಇರ್ತಾರೆ ಮೇಡಮ್. ಅಲ್ಲಿ ವ್ಯಾಲ್ಯೂಯೇಟ್ ಕೋಡ್ ಇರ್ತದೆ, ಮತ್ತೆ ರಿವ್ಯೂವರ್ ಕೋಡ್ ಇರ್ತಾರೆ ಮೇಡಮ್. ಅವ್ರ ಹೆಸರು ಇರ್ತದೆ, ಅವ್ರು ಮೇಡಮ್ UMS ಅಲ್ಲಿ ಅವ್ರು ಕೋಡ್ ಕೊಟ್ಟಿರ್ತಾರೆ. ಅದ್ರ ಪ್ರಕಾರ ಅವ್ರು ವ್ಯಾಲ್ಯೂ ಮಾಡಿ ಅದನ್ನ ರಿವ್ಯೂವರ್ ಮಾಡ್ತಾರೆ. ರಿವ್ಯೂವರ್ ಮಾಡೋ ನಂತರ ಅದು ಮೇಡಮ್ ಇದು ಯಾವುದು ಅದು ಎಕ್ಸಾಮಿನೇಷನ್ UECMS ಅಂತ ಇರ್ತಾರೆ, ಅದಕ್ಕೆ ಕಂಪ್ಯೂಟರ್ ಸೆಂಟರ್. ವ್ಯಾಲ್ಯೂಯೇಷನ್ ನಂತರ ಅವರು ಅಲ್ಲಿಗೆ ಮೇಡಮ್ ಅಲ್ಲಿ ಅವ್ರಿಗೆ UEMS ಹೋಗ್ತಾರೆ. ಅವರು UEMS ಅಲ್ಲಿ ಅದನ್ನ ಅವರು ಎಂಟ್ರಿ ಮಾಡಿ ದೆನ್ ಮತ್ತೆ ಅದನ್ನು ಮತ್ತೆ ರಿಸಲ್ಟ್ ಅವರೊಂದು ಪ್ರೊಸೆಸ್ ಮಾಡ್ತಾರೆ. ಆ ಪ್ರೊಸೆಸ್ ಕೂಡ ಮಾಡ್ಬೇಕಾಗಿತ್ತು. ಇವ್ರು ಏನ್ ಮಾಡ್ತಾರೆ ಮೇಡಮ್, ಫಸ್ಟ್ ವ್ಯಾಲ್ಯೂಯೇಷನ್ ನಂತರ ಮೇಡಮ್ ವ್ಯಾಲ್ಯೂವರ್ ಮಾಡಿದ್ದಾರೆ ಮತ್ತು ರಿವ್ಯೂವರ್ ಮಾಡಿದ್ದಾರೆ. ರೈಟ್. ಥ್ಯಾಂಕ್ ಯು ಶ್ರೀರಾಮುಲು ಅವರೇ. ನಮ್ಮ ಜೊತೆಗೆ ಮೌಲ್ಯಮಾಪನ ವಿಭಾಗದ ಕುಲಸಚಿವರು ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ ಬನ್ನಿ ನೋಡೋಣ. ಈ ಕಾಲೇಜಂತ ಏನೋ ಪಟ್ಟಿ ಮಾಡಿಲ್ಲ ಸರ್. ಅದು ಯಾಕಂದರೆ ಹೇಗಾಗಿದೋ ಹಾಗೆ ಅನ್ಕರೆ ಅಷ್ಟೇ ಸಿಲ್ ಮಾಡಿ ನಾವು ಇಟ್ಬಿಟ್ಟಿದ್ದೀವಿ. ಅದು ಮುಂದೆ ಪರಿಶೀಲನೆ ಮಾಡಿದಾಗ ಅದು ಗೊತ್ತಾಗುತ್ತೆ ಎಷ್ಟು ಜನರದಾಗಿದೆ ಎಷ್ಟು ಇದನ್ನು ಅಂತಕ್ಕಂಥದ್ದು. ಅದು USMN ನಮ್ಮ ಕಂಪ್ಯೂಟರ್ ಸೆಕ್ಷನ್ನಲ್ಲಿ ಸಿಲ್ ಮಾಡಿ ಇಟ್ಬಿಟ್ಟಿದ್ದೀವಿ ಸರ್. ಸರ್ ಒಂದು ವ್ಯಾಲ್ಯೂಯೇಟರ್ ಅನ್ಕರೆ ಮಾರ್ಕ್ಸ್ ಹಾಕಿರೋದು ಅದರ ಮೇಲೆ ಸ್ಟ್ರೈಕ್ಔಟ್ ಮಾಡಿ ಮತ್ತೆ ಅನ್ಕರೆ ಬೇರೆ ಮಾರ್ಕ್ಸ್ ಹಾಕಿದ ಆ ಥರ ಸರ್. ಮಾಡಿದವರು ಯಾರು ಅಂತಕ್ಕಂಥದ್ದು ಅದನ್ನು ಪರಿಶೀಲನೆ ಮಾಡಿದಾಗ ಅವ್ರ ಹೆಸರು ಸಹಿತ ಇದೆ, ಸ್ಕೋರ್ ಶೀಟ್ ಇದರಲ್ಲಿದೆ, ಮಾರ್ಕ್ಸ್ ಸ್ಕೋರ್ ಶೀಟಲ್ಲಿದೆ. ಅದನ್ನು ಅನ್ಕರೆ ಒಂದು ಸಮಿತಿ ಅನ್ಕರೆ ಅವ್ರ ನಿರ್ಣಯನ ಕೈಗೊಂಡು ಇದು ಮಾಡ್ತಾರೆ ಸರ್. ಎಕ್ಸಾಮ್ ಸೆಕ್ಷನಲ್ಲೇ ಸರ್ ನಮ್ಮ ಶಿಕ್ಷಕರು ವ್ಯಾಲ್ಯೂಯೇಟರ್ಸ್ ಅವರು ಕಸ್ಟೋಡಿಯನ್ ಮಾಡಿದ್ದೀವಿ. ಅವರಿಗೆ ಅವರು ಕಸ್ಟೋಡಿಯನ್ ಅನ್ಕರೆ ಅವರು BOE ಪೆನಲಲ್ಲಿ ಇಲ್ಲ ಅಂತ ಹೇಳ್ಬಿಟ್ಟು ಕ್ಯಾನ್ಸಲ್ ಮಾಡಿದ್ದಕ್ಕೆ ಮತ್ತೆ ಎಲ್ಲಿಂದನೂ ಒಂದು ಕ್ಲಾರಿಟಿ ಅನ್ನೋ ಸಿಗ್ತಾ ಇಲ್ಲ. 60 ಅಂಕ ಪಡೆದಿರ್ತಾರೆ, ಆಮೇಲೆ ಒಮ್ಮಿಂದೊಮ್ಮೆಲೆ ಅದು ಏರಿಕೆ ಆಗುತ್ತೆ, ಒಬ್ರು ಹೇಳ್ತಾರೆ ರಿವ್ಯಾಲ್ಯೂಯೇಟ್ ಮಾಡ್ತಾರೆ, ಆ ನಂತರದಲ್ಲಿ ಈ ರೀತಿಯಾಗಿ ಆಗಿದೆ ಅಂತ. ಇದಕ್ಕೆ ಇನ್ನಷ್ಟೇ ತನಿಖೆ ನಂತರದಲ್ಲಿ ಉತ್ತರ ಸಿಗಬೇಕಿದೆ. ಅನ್ಯಾಯ ಆಗಿರುವಂತಹ ವಿದ್ಯಾರ್ಥಿಗಳಿಗೂ ಕೂಡ ನ್ಯಾಯ ಸಿಗಬೇಕಿದೆ.